ಅಳು ಬರುತ್ತೆ ಸರ್. ನನ್ನ ಮಕ್ಕಳು ಅವರು, ನಮ್ಮ ಸ್ಟೂಡೆಂಟ್ಗಳೆಲ್ಲ ನನ್ನ ಮಕ್ಕಳು. ನನ್ನ ಕಾಟ ಎಲ್ಲ ತಡ್ಕೊಂಡು ಅವರು ನನ್ನ ಇವತ್ತು ಈ ಲೆವೆಲ್ಗೆ ಅವರು ನಮ್ಮನ್ನು ತಗೊಂಡೋಗಿದ್ದಾರೆ ಅಂದರೆ ದೇವ್ರಿಗಿಂತ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಈ ಊರಿಗೂ ಅವ್ರಿಗೂ ಋಣ ಇರುತ್ತೆ, ಅವರಿಂದ ಈ ಊರಿಗೂ ಋಣ ಇರುತ್ತೆ. ನನ್ನಂಥ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ಅವರು ಬೆಳೆಸಿದ್ದಾರೆ. ಶಾಲೆ ಅಂದಮೇಲೆ ಕೆಲವು ಸಿಹಿನೂ ಇರುತ್ತೆ, ಕಹಿ ಇರುತ್ತೆ. ಅದನ್ನು ಹೊಂದಾಣಿಕೆಯಿಂದ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಹೋಗಿದ್ದೀವಿ ಸರ್. ಡಿಪಾರ್ಟ್ಮೆಂಟ್ಗೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಅವರ ಒಂದು ನೋವು ಗೊತ್ತಾಗುತ್ತೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ. She is a very good molder, she is a very good facilitator, she is a very good motivator to all the students. ನಾನು ಕಂದವಾರ 31 ವರ್ಷ ಇಲ್ಲೇ ವರ್ಕ್ ಮಾಡಿದ್ವಿ. ಅಪಾಯಿಂಟು ಇಲ್ಲೇ, ರಿಟೈರ್ಡು ಇಲ್ಲೇ. ಅಳು ಬರುತ್ತೆ ಸರ್, ಅಳು ಬರುತ್ತೆ ಸರ್. ನನ್ನ ಮಕ್ಕಳು ಅವರು, ನಮ್ಮ ಸ್ಟೂಡೆಂಟ್ಗಳೆಲ್ಲ ನನ್ನ ಮಕ್ಕಳು. ಒಳ್ಳೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಿದ್ದೀನಿ, ಕಾಯ ವಾಚ ಮನಸ್ಸ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಸರ್ ಮಕ್ಕಳಿಗೆ. ನನ್ನ ಮಕ್ಕಳು ಅಷ್ಟೇ. ಖುಷಿ ಆಗ್ತಾಯಿದೆ, ಧನ್ಯವಾದಗಳು. ಖುಷಿ ಆಗ್ತಾಯಿದೆ ನನಗೆ ಅಂತ. ನನ್ನ ಮಕ್ಕಳು ಅಷ್ಟು ಒಳ್ಳೆ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ನನಗೆ ಖುಷಿ ಆಗ್ತಾಯಿದೆ. ಲಾಯರ್ಗಳಾಗಿದ್ದಾರೆ, ಟೀಚರ್ಗಳಾಗಿದ್ದಾರೆ, ಲೆಕ್ಚರರ್ಗಳಾಗಿದ್ದಾರೆ, ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ, PC ಗಳಾಗಿದ್ದಾರೆ, ಇನ್ನೂ ಉನ್ನತ ಸ್ಥಾನದಲ್ಲಿ ಇದ್ದಾರೆ. ಬದಲಾವಣೆ ಮಾಡಿದ್ವಿ ಸರ್ ನಾವು. ಎಲ್ಲ ಮಕ್ಕಳನ್ನೂ ನಾವು ಬದಲಾವಣೆ ಮಾಡಿದ್ದೀವಿ. ಎಲ್ಲ ತುಂಟ್ರು ಇರ್ತಾರೆ, ಚೂಟಿ ಇರ್ತಾರೆ, 5 ಬೆರಳಿದ್ದಂಗೆ ಮಕ್ಕಳ ಮನಸ್ಸು 5 ಬೆರಳಿದ್ದಂಗೆ. ಆ ಒಂದು ಏರುಪೇರು ಇರ್ತಾ ಅಂಥ ಮಕ್ಕಳನ್ನೆಲ್ಲ ನಾವು ಒಂದುಗೂಡಿಸಿ ಒಳ್ಳೆ ದಡಕ್ಕೆ ಸೇರಿಸಿದ್ವಿ ಸರ್ ನಾವು. ಮೇಡಮ್, ನಿಮ್ಮ 31 ವರ್ಷಗಳ ನಿಮ್ಮ ಸೇವಾವಧಿ ಯಾವ ರೀತಿ ಅನಿಸುತ್ತೆ ಮೇಡಮ್ ನಿಮಗೆ ಇಲ್ಲಿ ಈ ಶಾಲೆಯಲ್ಲಿ? ನನಗೆ ಖುಷಿ ತಂದು ಕೊಟ್ಟಿದೆ ಸರ್. ನನ್ನ ಮಕ್ಕಳು ಹೇಳಿದ ಮಾತು ಕೇಳ್ತಾಯಿದ್ರು. ನಾನು ಚೆನ್ನಾಗಿ ಅವ್ರಿಗೂ ಪಾಠ ಮಾಡಿದ್ದೀನಿ. ಅವ್ರ ನೋವುಗಳನ್ನು ನಾನು ತಿದ್ದು ಯಾವ ಥರ, ಏನು ಮನೆ ವಾತಾವರಣ ಹೆಂಗೆ, ಇಲ್ಲಿನ ವಾತಾವರಣ ಹೆಂಗೆ, ಯಾವ ಥರ ತಿದ್ದುಕೊಂಡು ಯಾವ ಥರ ಮುಂದುವರಿತಾರೆ ಅವೆಲ್ಲ ತಿದ್ದಿದ್ದೀನಿ ಸರ್. ನಾನು ನನ್ನ ಹಳೆ 30 ವರ್ಷದ ಸ್ಟೂಡೆಂಟ್ಗಳು, ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು, ಇನ್ನೂ ಹಲವಾರು ಅವರು ಬರ್ತಾ ಇದ್ದಾರೆ. ಕಹಿ ಘಟನೆಗಳು ಕೆಲವು ಆಗಿದೆ, ಅದು ಹೆಂಗೋ ಅನುಸರಿಸ್ಕೊಂಡು ಹೆಂಗೋ ಹೋಗಿದ್ದೀವಿ. ಕೆಲವು ನಡೆಯುತ್ತೆ. ಶಾಲೆ ಅಂದಮೇಲೆ ಕೆಲವು ಸಿಹಿನೂ ಇರುತ್ತೆ, ಕಹಿ ಇರುತ್ತೆ. ಅದನ್ನು ಹೊಂದಾಣಿಕೆಯಿಂದ ಮಾಡಿಕೊಂಡು ಮಕ್ಕಳಿಗೆ ಪಾಠ ಹೇಳ್ಕೊಂಡು ಹೋಗಿದ್ದೀವಿ ಸರ್. ಪರ್ಲ್ ಶಿಕ್ಷಣ ಸಂಸ್ಥೆಯ ಒಂದು ಅಧ್ಯಕ್ಷರು ಕೂಡ ತಾವಾಗಿದ್ದೀರಿ, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ದೇವರು ಆಶೀರ್ವಾದ, ಅದು ಚೆನ್ನಾಗಿ ಮುಂದೆ ಬೆಳ್ಕೊಂಡು ಒಳ್ಳೆ ಉನ್ನತ ಸ್ಥಾನಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನನ್ನ ಹೆಸರು ಮುರಳಿ. ನಾವು ಈ ಶಾಲೆಯಲ್ಲಿ 2007 and 2018 ಸಾಲಿನಲ್ಲಿ ವಿದ್ಯಾರ್ಥಿಗಳಾಗಿದ್ವಿ. ಶ್ರೀಮತಿ ಪದ್ಮಾ ಶಿಕ್ಷಕರು ತುಂಬ ಸಹಾಯ ಮತ್ತು ತುಂಬ ಒಳ್ಳೆ ಗುಡ್ ಎಜುಕೇಷನ್ ನೀಡುತ್ತಿರುವ ಶಿಕ್ಷಕರಾಗಿದ್ದರು. ಅವರು ಯಾವುದೇ ಮಗುವಾಗಲಿ ಶಾಲೆಗೆ ಬರಲ್ಲ ಅಂತ ಹಠ ಮಾಡಿದರೆ ಮನೆಗೆ ಬಂದು ಸ್ವತಃ ಅವರೇ ಪೇರೆಂಟ್ಸ್ನ ಮನವೊಲಿಸಿ ಶಾಲೆಗೆ ಕರ್ಕೊಂಡು ಬಂದು ಎಷ್ಟೇ ಗಲಾಟೆ ಮಾಡಲಿ, ಎಷ್ಟೇ ಇದು ಮಾಡಲಿ, ಎಷ್ಟೇ ಕಾಟ ಕೊಡಲಿ, ಏನೇ ಆದ್ರೂ ಸಹಿಸಿಕೊಂಡು ಸರ್ಕಾರಿ ವೃತ್ತಿನ ತುಂಬ ಪ್ರಾಮಾಣಿಕತೆಯಿಂದ ಈ ಶಾಲೆಯಲ್ಲಿ ನಡೆಸಿ ಸುಮಾರು ಸುದೀರ್ಘ 30 ವರ್ಷಗಳ ಸರ್ವಿಸನ್ನು ಇಲ್ಲಿ ಮುಗಿಸಿ ಇವತ್ತು ಈ ಶುಭ ದಿನ ಅವರು ತಮ್ಮ ಸೇವಾ ನಿವೃತ್ತಿ ಆಗ್ತಾಯಿದ್ದಾರೆ. ಅವರಿಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಸ್ಸು, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ನಾನು ಈಗ ನ್ಯಾಯಾಂಗ ಇಲಾಖೆಯಲ್ಲಿ ಒಬ್ಬ ನೌಕರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಎಕ್ಸಾಂಪಲ್ ಆಗಿ ನಾನೇ ಹೇಳಬೇಕು, ಶಾಲೆಗೆ ಬರಲ್ಲ ಅಂತ ಇದ್ದರೆ ಬಂದು ಸ್ವತಃ ನಮ್ಮ ತಂದೆ ತಾಯಿನ ಮನವೊಲಿಸ್ಬಿಟ್ಟು ನನ್ನ ಕಾಟ ಎಲ್ಲ ತಡ್ಕೊಂಡು ಅವರು ನನ್ನ ಇವತ್ತು ಈ ಲೆವೆಲ್ಗೆ ಅವರು ನಮ್ಮನ್ನು ತಗೊಂಡೋಗಿದ್ದಾರೆ ಅಂದರೆ ದೇವ್ರಿಗಿಂತ ಅವರು ಒಂದು ಹೆಜ್ಜೆ ಮುಂದೆನೇ ಇದ್ದಾರೆ. ಹಾಗೆ ತಾಯಿ ಸ್ಥಾನದಲ್ಲಿ ನೋಡಿದ್ರಾ, ಶಿಕ್ಷಕರ ಸ್ಥಾನದಲ್ಲಿ? ಎರಡು ಸ್ಥಾನದಲ್ಲಿ ನೋಡಿದ್ವಿ. ಯಾವ ಒಂದು ಸ್ಥಾನ ನಿಮಗೆ ಅತಿ ಹೆಚ್ಚು? ಶಿಕ್ಷಕ ಸ್ಥಾನ. ಮನೆಗೆ ಬಂದ್ರೂ ಅಯ್ಯೋ ನಮ್ಮ ಮಕ್ಕಳು ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ ಫೋನ್ ಮಾಡ್ತಾರೆ ಅವ್ರ ಪೇರೆಂಟ್ಸ್ಗೆ,
ಅಯ್ಯೋ ಮಕ್ಳು ಏನು ಮಾಡ್ತಾ ಇದ್ದಾರೋ ಹೋಮ್ವರ್ಕ್ ಮಾಡಿದಾರೋ ಇಲ್ಲೋ. ಆವಾಗ ನನಗೆ ಅವರಲ್ಲಿರೋಂಥ ಒಂದು ವ್ಯಕ್ತಿತ್ವ ತುಂಬ ಇಷ್ಟ ಆಯಿತು. ಮನೆಗೆ ಬಂದ್ರೂ ಯಾಕೆ ಅದು ಇದು ಸ್ಟೂಡೆಂಟ್ಸ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಅಂತ. ಯಾಕಂದರೆ ಅವರು ಸ್ಟೂಡೆಂಟ್ಸ್ನ ಅಷ್ಟಾಗಿ ಇಡ್ಸ್ಕೊಂಡಿದ್ದಾರೆ. ಬಿಕಾಸ್ ಶಿ ಈಸ್ ಎ ವೆರಿ ಗುಡ್ ಮೌಲ್ಡರ್, ಶಿ ಈಸ್ ಎ ವೆರಿ ಗುಡ್ ಫೆಸಿಲಿಟೇಟರ್, ಶಿ ಈಸ್ ಎ ವೆರಿ ಗುಡ್ ಮೋಟಿವೇಟರ್ ಟು ಆಲ್ ದ ಸ್ಟೂಡೆಂಟ್ಸ್. ದಟ್ ಈಸ್ ಓನ್ಲಿ ದ ಇಂಪಾರ್ಟೆಂಟ್. ಅವರ ಒಂದು ನಿವೃತ್ತಿ ಜೀವನ ಇನ್ನೂ ಸುಗಮವಾಗಿರಲಿ ಅಂತ ಹೇಳ್ಬಿಟ್ಟು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಂದು ಫಂಕ್ಷನ್ ಮೇಯ್ನ್ ಈ ಫಂಕ್ಷನ್ ಆಗಬೇಕಂದ್ರೆ ಓಲ್ಡ್ ಸ್ಟೂಡೆಂಟ್ಸೇ ಮೇಯ್ನ್ ಕಾರಣ. ಆ ಓಲ್ಡ್ ಸ್ಟೂಡೆಂಟ್ಸ್ ಒಂದ್ಸರಿ ನೆಕ್ಸ್ಟ್ ಇವರು ನೆಲೆಯೂರಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಓಲ್ಡ್ ಸ್ಟೂಡೆಂಟ್ಸ್. ನಾನು ರಿಟೈರ್ಡ್ ಗೆಜೆಟೆಡ್ ಮ್ಯಾನೇಜರ್ ಆಫ್ ಹೈಯರ್ ಎಜುಕೇಷನ್ನು ನರಸಿಂಹಯ್ಯ ಅಂತ. ನಮ್ಮ ಪತ್ನಿಯವರು ಸುಮಾರು 31 ವರ್ಷ ಸತತವಾಗಿ ಇದೇ ಶಾಲೆಯಲ್ಲಿ ಸೇವೆ ಮಾಡಿದ್ದಾರೆ. ಅವರ ದಿನಾಂಕ ಬಂದು 23/2/1996ರಿಂದ 31/3/2026 ಸತತವಾಗಿ 31 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಮಕ್ಕಳಿಗೆಲ್ಲನೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲಿ ಕೇಳಿಬಂತು. ಆದರೆ ಅವ್ರು ಹೇಳ್ತಾರೆ, ಇವನ್ನು BO ಅವ್ರನ್ನ ನಾವು ಆಹ್ವಾನಿಸೋಕ್ಕೆ ಹೋಗಿದ್ವಿ. ಅವ್ರ ಎದುರುಗಡೆನೇ ಹೇಳಿದ್ರು, ಮೇಡಮ್ ನಾನು ಕಾಯ ವಾಚ ಮನಸ್ಸ ನಾನು ಮಕ್ಕಳಿಗೆ ಪಾಠ ಮಾಡಿದ್ದೀನಿ ಅಂತ ಹತ್ಕೊಬಿಟ್ರಲ್ಲಿ ಎದುರುಗಡೆ. ಅಲ್ಲಿಗೆ ಆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಅವರ ಒಂದು ನೋವು ಗೊತ್ತಾಗುತ್ತೆ. ಅದರಿಂದ ಅವರಿಗೆ ನೆಕ್ಸ್ಟ್ ಮುಂದಿನ ನಿವೃತ್ತಿ ಜೀವನ ಸುಗಮವಾಗಿರಲಿ ಅಂತ ಹಾರೈಸ್ತಾ, ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 year ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.